ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರಿಗೆ ಕಳ್ಳರ ಭಯ ಶುರು ಆಗಿದೆಯಾ? ದಿನದ 24 ಗಂಟೆಯೂ ಸಾರ್ವಜನಿಕರಿಗಾಗಿ ತೆರೆದಿಡಬೇಕಾದ ಪೊಲೀಸ್ ಠಾಣೆ ರಾತ್ರಿ 2 ಗಂಟೆಯಾದರೆ ಸಾಕು ಬಾಗಿಲು ಹಾಕೊಳ್ತಿದೆ. ಖಾಕಿ ಪಡೆ ಇಷ್ಟೊಂದು ಅಲರ್ಟ್ ಆಗಿರೋಕೆ ಕಾರಣ ಏನು? ಎಲ್ಲಿದೆ ನೋಡಿ ಸಿದ್ದಾಪುರ ಠಾಣೆಯ ಇಂಟ್ರೆಸ್ಟಿಂಗ್ ರಿಪೋರ್ಟ್. ರಾತ್ರಿ 2 ಗಂಟೆಯಾದರೆ ಸಿದ್ದಾಪುರ ಠಾಣೆ ಕ್ಲೋಸ್. ಪೊಲೀಸರಿಗೆ ಶುರುವಾಯಿತಾ ಕಳ್ಳರ ಟೆನ್ಷನ್. ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣೆ ಈಗ ನಗರದ ಹಾಟ್ ಟಾಪಿಕ್. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಆ 7 ಕೋಟಿ ರೂಪಾಯಿ ರಾಬರಿ ಕೇಸ್ ನೆನಪಿದೆಯಲ್ಲ? ಅದೇ ಕೇಸ್ ಈಗ ಸಿದ್ದಾಪುರ ಪೊಲೀಸರಿಗೆ ನಿದ್ದೆ ಇಲ್ಲದಂತೆ ಮಾಡಿದೆ. ದಕ್ಷಿಣ ವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳರಿಂದ 5 ಕೋಟಿ ನಗದನ್ನ ವಶಪಡಿಸಿಕೊಂಡಿದ್ರು. ಸದ್ಯ ಈ ಕೋಟಿ ಹಣ ಸಿದ್ದಾಪುರ ಠಾಣೆಯಲ್ಲೇ ಇರುವುದು ಪೊಲೀಸರ ಆತಂಕಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಸೀಸ್ ಮಾಡಿದ ಪ್ರಾಪರ್ಟಿಯನ್ನ ಕಾನೂನು ಪ್ರಕ್ರಿಯೆ ಮುಗಿಸಿ ಕೋರ್ಟ್ ವಶಕ್ಕೆ ನೀಡಬೇಕು. ಪೊಲೀಸರು ಆ ಕೆಲಸವನ್ನ ಮಾಡಿದ್ದಾರೆ. ಆದರೆ ಸಿಎಂಎಸ್ ಅಧಿಕಾರಿಗಳು ಈ ಹಣವನ್ನ ಸ್ವೀಕರಿಸಲು ವಿಳಂಬ ಮಾಡುತ್ತಿರುವುದರಿಂದ 5 ಕೋಟಿ ಹಣದ ಜವಾಬ್ದಾರಿ ಈಗ ಸಿದ್ದಾಪುರ ಪೊಲೀಸರ ಮೇಲಿದೆ. ಅಷ್ಟು ಹಣ ಸ್ಟೇಷನ್ನಲ್ಲಿ ಇರುವುದರಿಂದ ಯಾವುದೇ ರಿಸ್ಕ್ ತೆಗೆದುಕೊಳ್ಳಬಾರದು ಅಂತ ರಾತ್ರಿ 2 ಗಂಟೆಯಾದರೆ ಸಾಕು ಠಾಣೆಯ ಮೇನ್ ಗೇಟ್ ಲಾಕ್ ಮಾಡಲಾಗುತ್ತಿದೆ. ಹಾಗಂತ ದೂರು ನೀಡಲು ಬರುವ ಸಾರ್ವಜನಿಕರಿಗೆ ತೊಂದರೆ ಇಲ್ಲ. ಯಾರಾದರೂ ಠಾಣೆಗೆ ಬಂದರೆ ಪೊಲೀಸರು ಅವರನ್ನ ಸೂಕ್ತವಾಗಿ ಪರಿಶೀಲಿಸಿ ವಿಚಾರಿಸಿದ ಬಳಿಕವಷ್ಟೇ ಗೇಟ್ ತೆರೆದು ಒಳಗೆ ಬಿಡುತ್ತಿದ್ದಾರೆ. ಒಂದು ವೇಳೆ ಆ 5 ಕೋಟಿ ಹಣದ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ಎಂಬ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ಲಾಕ್ ಅಂಡ್ ಕೀ ಪ್ಲಾನ್. ಒಟ್ಟಿನಲ್ಲಿ ಈ ಕೋಟಿ ಹಣ ಸುರಕ್ಷಿತವಾಗಿ ಮಾಲೀಕರ ಅಥವಾ ಕೋರ್ಟ್ ಕೈ ಸೇರುವವರಿಗೆ ಸಿದ್ದಾಪುರ ಪೊಲೀಸರಿಗೆ ಈ ಹಣದ ಮೊರೆ ಮತ್ತು ಕಳ್ಳರ ಭೀತಿ ತಪ್ಪಿದ್ದಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.